ಲಾಲಾ ಕರೋಡಿಮಲ್ ಊರಿನ ಎಲ್ಲಾ ಜನರನ್ನ ಊಟಕ್ಕೆ ಆಹ್ವಾನಿಸಿದ್ದ. ಆ ದೇವರ ಕೃಪೆಯಿಂದ ಅವನಿಗೆ ಒಂದು ಮುದ್ದಾದ ಗಂಡ್ಮಗು ಹುಟ್ಟಿತ್ತು. ಲಾಲಾ ಅವ್ರ ಪತ್ನಿ ಒಂದಿನ ಅವರನ್ನ ಪ್ರಶ್ನೆ ಮಾಡಿದ್ಲು. ಇಲ್ನೋಡಿ, ಮಗುಗೆ ಏನ್ ಹೆಸರಿಡೋದು? ಹೆಸರಂತೂ ಇವನ್ಗೆ ಬಲಶಾಲಿ ಅಂತಾನೆ ಇಡ್ಬೇಕು. ನೋಡೋದಕ್ಕೂ ಹಾಗೇ ಇದ್ದಾನೆ. ಸರಿ ಆಯ್ತು, ಇವತ್ತಿಂದ ಇವನು ನನ್ನ ಪ್ರೀತಿಯ ಬಲ್ವಾನ್. ನಂತರ ಶುರುವಾಯ್ತು ಬಲಶಾಲಿ ಹುಡುಗನ ಊಟದ ದಿನಚರ್ಯೆ. ದಿನೇ ದಿನೇ ಅವನಿಗೆ ಬೇರೆ ಬೇರೆ ತರಹದ ತಿಂಡಿಗಳು ಸಜ್ಜಾಗ್ತಾ ಇತ್ತು. ಅವನಿಗೆ ಇಷ್ಟ ಆಗುವಂತಹ ಎಲ್ಲಾ ಸಿಹಿ ತಿಂಡಿ ತಿನಿಸುಗಳು ತಯಾರಾಗ್ತಾ ಇತ್ತು. ಹೀಗೆ ನೋಡ್ತಾ ನೋಡ್ತಾ ತಿಂತಾ ತಿಂತಾ ಅವನ ಶಿರ್ಳ ದಪ್ಪ ಆಗ್ತಾ ಹೋಯ್ತು. ಈ ಬಲಶಾಲಿ ಹುಡುಗನ್ಗೆ ಕಾಯೋ ತಾಳ್ಮೆನೆ ಇರ್ಲಿಲ್ಲ. ದಿನವಿಡೀ ಅವನು ಏನೂ ಕೆಲ್ಸ ಮಾಡದೆ ಬರೀ ತಿಂತಾನೆ ಇರ್ತಿದ್ದ. ಇಷ್ಟಾದ್ರೂ ಅವ್ರ ತಾಯಿ ಅವನಿಗೆ ಹೊಸ ಹೊಸ ತಿಂಡಿಗಳನ್ನ ಮಾಡಿ ಮಾಡಿ ಕೊಡ್ತಾ ಇದ್ರು. ಅಯ್ಯೋ ನನ್ನ ಕಂದಮ್ಮ, ಎಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ ನೀನು. ತಿನ್ನು, ಇನ್ನೂ ಚೆನ್ನಾಗ್ ತಿನ್ನು, ತಿನ್ನು ತಿನ್ನು. ತಂದೆ ತಾಯಿಯ ಮುದ್ದು ಪ್ರೀತಿಯಿಂದ ಅವನು ಬೆಳೀತಾ ಬೆಳೀತಾ ತುಂಬಾ ದಪ್ಪ ಆಗೋಗಿದ್ದ. ತುಂಬಾ ದಪ್ಪಗಿದ್ದ ಕಾರಣ ಈಗ ಅವನು ನಡೆಯೋಕೆ ಆಗ್ತಾ ಇರ್ಲಿಲ್ಲ. ತುಂಬಾ ಕಷ್ಟಪಟ್ರೆ ಮಾತ್ರ 4 ಹೆಜ್ಜೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದ. ತುಂಬಾ ದಪ್ಪಗಿದ್ದ ಕಾರಣ ಅವನ ಆರೋಗ್ಯ ಕೂಡ ಹದಗೆಟ್ಟಿತ್ತು. ಅವರ ತಂದೆ ತುಂಬಾನೇ ಚಿಂತಾಕ್ರಾಂತರಾಗಿ ಡಾಕ್ಟರ್ನು ಕರೆಸಿದ್ರು. ಡಾಕ್ಟರ್ ಅವನಿಗೆ ತುಂಬಾ ಔಷಧಿಗಳನ್ನ ಕೊಟ್ರು. ಅವನದನ್ನ ಚಾಚೂ ತಪ್ಪದೆ ದಿನಾ ತಗೊಳ್ತಾ ಇದ್ದ. ಇಷ್ಟಾದ್ರೂ ಸಹ ಅವನು ಊಟ ಮಾಡೋದನ್ನ ಮರಿತಾ ಇರ್ಲಿಲ್ಲ. ಅಯ್ಯೋ ನನ್ ಕಂದಮ್ಮ, ಹುಷಾರಿಲ್ದೆ ನೀನು ಏನು ತಿನ್ನೋಕಾಗ್ತಿಲ್ಲ. ಔಷಧಿಗಳನ್ನ ತಿಂತಾ ತಿಂತಾ 1 ತಿಂಗಳು ಹಾಗೆ ಕಳೆದೋಯ್ತು. ಆದ್ರೂ ಅವನ ಆರೋಗ್ಯದಲ್ಲಿ ಯಾವ ಸುಧಾರಣೆನೂ ಕಾಣ್ಲೇ ಇಲ್ಲ. ಒಂದಿನ ಅವ್ರ ಮನೆಗೆ ದೂರದ ಊರಿಂದ ಒಬ್ಬ ವೃದ್ಧರು ವೈದ್ಯರು ಬಂದು ಅವರ ತಂದೆ ಹತ್ರ ಈ ರೀತಿ ಮಾತಾಡಿದ್ರು. ಲಾಲಾ ಅವ್ರೆ, ನೀವು ದಿನ ಇಡೀ ಮಗುವಿಂದ ಕೆಲ್ಸ ಮಾಡ್ಸಲ್ಲ ತಾನೆ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಕೆಲ್ಸ ಕಾರ್ಯ ಮಾಡೋದಕ್ಕೆ ನಾನು ಕೆಲ್ಸದವ್ರನ್ನ ಇಟ್ಕೊಂಡಿದ್ದೀನಿ. ನನ್ನ ಮಗ ಬರೀ ಆರಾಮಾಗಿರ್ತಾನೆ ಅಷ್ಟೇ. ನನಗೆ ಇವನ ಕಾಯಿಲೆಗೆ ಔಷಧಿ ಸಿಕ್ತು. ಹಾಗಾದ್ರೆ ಹೇಳಿ ವೈದ್ಯರೇ, ಈ ಕಾಯಿಲೆಗೆ ಔಷಧಿ ನಿಮ್ಮ ಊರಲ್ಲೇ ಇದೆ. ನಮ್ಮೂರಲ್ಲ? ಹಾ, ನಿಮ್ಮೂರಿಂದ ಆಚೆ ಬೆಟ್ಟದ ಮೇಲೆ ಒಂದು ಮಾಯಾವಿ ಅರಳಿ ಮರ ಇದೆ. ಮಾಯಾವಿ ಅರಳಿ ಮರನ? ಆದ್ರೆ ಊರಲ್ಲಿ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹೌದು, ನಿಮ್ಮ ಮಗನ್ನ ಈ ಮಾಯಾ ಮರನೇ ಸರಿ ಮಾಡೋದಕ್ಕೆ ಸಾಧ್ಯ. ಅದ್ ಹೇಗೆ? ನಾಳೆಯಿಂದ ಬಲಶಾಲಿ ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ಮಾಯಾವಿ ಅರಳಿ ಮರನ ಮುಟ್ಟಿ ಬರ್ಬೇಕು. ಮತ್ತೆ ನೀವು ಅವನಿಗೆ ಸಾಯಂಕಾಲ 7 ಗಂಟೆ ಮೇಲೆ ಏನು ತಿನ್ನೋದಕ್ಕೆ ಕೊಡಬಾರ್ದು. ಸರಿ ವೈದ್ಯರೇ. ಮಾರನೇ ದಿನ ಬೆಳಿಗ್ಗೆಯಿಂದ ಅವರು ಚಾಚು ತಪ್ಪದೆ ಆ ವೈದ್ಯರು ಹೇಳಿದ ಮಾತನ್ನ ಪಾಲಿಸೋಕೆ ಶುರು ಮಾಡಿದ್ರು. ಅವನಿಗೆ ಬೆಟ್ಟ ಹತ್ತೋಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಇದೆಂತ ಚಿಕಿತ್ಸೆ ಕೊಟ್ರು ವೈದ್ಯರು? ಇದರಿಂದ ನನ್ನ ಪ್ರಾಣನೇ ಹೊರಟೋಗುತ್ತೆ. ಗಡಿಯಾರದಲ್ಲಿ ಯಾವಾಗ 7 ಗಂಟೆ ಆಗ್ತಾ ಇತ್ತೋ ಆಗ ಅವನಿಗೆ ಯಾರು ಕೂಡ ಊಟನೂ ಕೊಡ್ತಾ ಇರ್ಲಿಲ್ಲ. ಅಮ್ಮ, ನನಗೆ ತಿನ್ನೋದಕ್ಕೆ ಏನಾದ್ರೂ ಕೊಡಿ. ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಇಲ್ಲ ಕಂದ, ನೀನು ತಿನ್ನೋ ಹಾಗಿಲ್ಲ. ವೈದ್ಯರು ಹೇಳಿದ್ದಾರೆ ನಿನಗೆ 7 ಗಂಟೆ ನಂತರ ಊಟ ಕೊಡೋ ಹಾಗಿಲ್ಲ ಅಂತ. ಮಾರನೇ ದಿನ ಬೆಳಿಗ್ಗೆ ಅಯ್ಯೋ, ಈ ಮಾಯಾ ಮರ ಈ ಬೆಟ್ಟದ ಮೇಲಿರ್ದೆ ಬೇರೆ ಕಡೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಹೀಗೆ ದಿನ ಕಳೆದಂತೆ ಅವನ ತೂಕ ಕೂಡ ಕಾಲಕ್ರಮೇಣ ಕಮ್ಮಿ ಆಗ್ತಾ ಬಂತು. ಅವನ ಆರೋಗ್ಯ ಕೂಡ ಸ್ವಲ್ಪ ಸುಧಾರಣೆ ಆಗಿತ್ತು. ಈಗ ಅವನು ವ್ಯಾಯಾಮ ಕೂಡ ಮಾಡ್ತಾ ಇದ್ದ. ಈಗ ಅವನಿಗೆ ಮುಂಚಿನ ಥರ ಸುಸ್ತೆಲ್ಲ ಆಗ್ತಾ ಇರ್ಲಿಲ್ಲ. ಸರಿಸುಮಾರು 3 ತಿಂಗಳು ಆಗೋಷ್ಟ್ರಲ್ಲಿ ಅವನು ಓಡ್ಕೊಂಡು ಬೆಟ್ಟದ ಮೇಲೆ ಬಂದು ಇಳಿತಾ ಇದ್ದ. ಎಲ್ಲವನ್ನು ಹುಮ್ಮಸ್ಸಿಂದ ಮಾಡ್ತಾ ಇದ್ದ. ಅವರ ಮಗ ಆರೋಗ್ಯವಾಗಿರೋದನ್ನ ಕಂಡು ಅವರ ತಂದೆ ತಾಯಿ ಖುಷಿಪಟ್ರು.
1 ತಿಂಗಳು ಕಳೆದು ಹೋಗಿತ್ತು. ಆಗ ವೈದ್ಯರು ಅವನನ್ನ ನೋಡೋಕೆ ಅಂತ ಅವರ ಮನೆಗೆ ಬಂದ್ರು. ತುಂಬಾ ಚೆನ್ನಾಗಿದೆ ಬಲಶಾಲಿ, ನಿಂದಂತೂ ಮೈಕಟ್ಟೆ ಬದಲಾಗೋಯ್ತು. ಹೌದು, ನೀವು ಸರಿಯಾಗಿ ಹೇಳಿದ್ರಿ ವೈದ್ಯರೇ. ಆ ಮಾಯಾ ಮರ ನನ್ನ ಆರೋಗ್ಯನ ತುಂಬಾ ಚೆನ್ನಾಗಿ ಸುಧಾರಿಸ್ಬಿಡ್ತು. ಮಗು ಬಲಶಾಲಿ, ಆ ಬೆಟ್ಟದ ಮೇಲಿರೋ ಅರಳಿ ಮರದಲ್ಲಿ ಯಾವ ಮಾಯಾ ಶಕ್ತಿ ಕೂಡ ಇಲ್ಲ. ಮಾಯಾ ನಿನ್ನಲ್ಲಿರೋದು. ನನ್ನಲ್ಲ. ಹೌದು, ನಿನ್ನಲ್ಲಿ. ನಿನ್ನ ಆರೋಗ್ಯ ಕೇವಲ ನಿನ್ನಿಂದಾನೇ ಸುಧಾರಿಸಿರೋದು. ನನಗರ್ಥ ಆಗಿಲ್ಲ. ಬಲಶಾಲಿ ಆರೋಗ್ಯ ಸುಧಾರಿಸಿರೋದು ಅವನ ದೇಹದ ತೂಕ ಕಡಿಮೆ ಆಗಿದ್ರಿಂದ. ನೋಡಿ ತಾಯಿ, ನಿಮ್ಮ ಅವಶ್ಯಕತೆಗಿಂತ ಹೆಚ್ಚಾದ ಪ್ರೀತಿ ಬಲಶಾಲಿನ ದಪ್ಪ ಮತ್ತೆ ಸೋಂಬೇರಿಯನ್ನಾಗಿ ಮಾಡ್ಬಿಟ್ಟಿತ್ತು. ದಿನ ಅರ್ಲಿ ಮರದವರೆಗೂ ನಡೆಯೋದ್ರಿಂದ ಅವನ್ ತೂಕ ಕಡಿಮೆ ಆಯ್ತು, ಮತ್ತೆ ಅದರಿಂದಾಗಿ ಅವನು ಹುಷಾರಾದ. ಹಾಗಾದ್ರೆ ಇದಾ ವಿಷಯ? ವೈದ್ಯರೇ, ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ನೀವು ನನ್ನ ಮಗನಿಗೆ ಮತ್ತೆ ನಮ್ಮೆಲ್ಲರಿಗೂ ನಮ್ಮ ಆರೋಗ್ಯದ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಪಾಠ ಕಲ್ಸಿದ್ರಿ. ಈ ಕಥೆ ನಮ್ಗೆ ಏನ್ ಕಲ್ಸುತ್ತೆ ಅಂದ್ರೆ, ನಮ್ಮ ಶರೀರದ ಬಗ್ಗೆ ನಾವು ಗಮನ ಹರಿಸ್ಲೇಬೇಕು ಅಂತ. ಅಗತ್ಯಕ್ಕಿಂತ ಜಾಸ್ತಿನೇ ತಿಂದ್ರೆ ಆಹಾರ ಕೂಡ ವಿಷ ಆಗ್ಬಿಡುತ್ತೆ. ಅತಿಯಾದ್ರೆ ಅಮೃತ ಕೂಡ ವಿಷ. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.